ಈ ಬಾರಿ ಹಲವು ವಿಶೇಷತೆಗಳಿದೆ. ಸಾಮಾನ್ಯವಾಗಿ ಈ ಚುನಾವಣೆ ಅನ್ನುವಂಥ ಸಂದರ್ಭದಲ್ಲಿ ನಾವು 2 ಪಕ್ಷ ಅಥವಾ 3 ಪಕ್ಷ ಮಾತ್ರ ಕನ್ಸಿಡರ್ ಮಾಡ್ತಿದ್ವಿ. ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್, BJP, JDS ಇವನು ಬಿಟ್ಟರೆ ಮತ್ತೆ ಯಾವ ಪಕ್ಷಗಳು ಅಷ್ಟು ಗಣನೆಗೆ ಇರಲೇ ಇಲ್ಲ. ಆದರೆ ಎರಡೆರಡು ಪಕ್ಷಗಳು ಈಗ ಸೇರಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ 5 ಕಡೆಗೂ ಕೂಡ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ದೃಶ್ಯಾವಳಿಗಳಲ್ಲಿ ಬೆಳಗ್ಗೆನೆ ವೋಟಿಂಗ್ಗೆ ರೆಡಿಯಾಗಿದ್ದಾರೆ. ಸೊ ಹಾಗಿರುವಾಗ ಯಾವ ರೀತಿ ಜನರ ಪ್ರತಿಕ್ರಿಯೆ ಇದೆ, ಈ ಬಾರಿ ಚುನಾವಣಾ ಆಯೋಗ ತಗೊಂಡಂತಹ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಜನ ಏನಂತಾರೆ, ಬನ್ನಿ ಕೇಳೋಣ. ಮೇಡಮ್, ನಿಮ್ಮ ಹೆಸರು? ವಸುಂಧರಾ. ಈ ಬಾರಿ ಚುನಾವಣಾ ಆಯೋಗ ಕೆಲವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ, ವೆರಿ ಸ್ಟ್ರಿಕ್ಟ್ ಇದೆ. That's very good. I think it's very well organized also. So good. What about voting andre? Very important. I should think everybody should vote, and this is my son and first time he is voting, so is a first time voter. ಕೇಳುವ, ನಿಮ್ಮ ಹೆಸರು? ಆದಿತ್ಯ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಇದು ಹೊಸ ಅನುಭವ. ಹಳೆ ರೀತಿಯ ಅಂದರೆ ಏಕ್ದಮ್ ಕಟ್ಔಟ್, ಫ್ಲೆಕ್ಸ್ ಇದೆಲ್ಲ ನೋಡದೆ, ಅಬ್ಬರ ಫ್ಲಾಗ್ಸ್ ಏನು ಇಲ್ಲದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಆದಿತ್ಯ ಏನು ಹೇಳ್ತಾರೆ ವೋಟಿಂಗ್ ಬಗ್ಗೆ, ವೋಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಸರ್, ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್? ನೀವು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಿ. ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯು ಆಲ್ವೇಸ್ ವೋಟ್. ಸೊ ಯು ಡೋಂಟ್ ವೋಟ್ ವಿಲ್ ಗೆಟ್ ವೇಸ್ಟೆಡ್. ಸೊ ನಿಮ್ಮಂಥ ಯೂತ್ಗಳಿಗೆ ಏನು ಹೇಳ್ತೀರಿ? ಅಂದರೆ ಟೈಮ್ ಸಿಗಲ್ಲ, ಬ್ಯುಸಿ ಇರ್ತಾರೆ. ಟೈಮ್ ಯಾವಾಗಲೂ ಇರುತ್ತೆ, ಸಂಡೇ ಎಲ್ಲ ಬಂದು ವೋಟ್ ಮಾಡ್ಬೋದು. ಅದಲ್ಲದೆ 1 hour ಜಾಸ್ತಿ ಕೊಟ್ಟಿದ್ದಾರೆ. ಹಾಂ, ಇಲ್ಲಿ ಸಂಸದ ರಾಜೀವ್ ಚಂದ್ರಶೇಖರ್ ಅವರಿದ್ದಾರೆ. ಸೊ ಅವ್ರ ಹತ್ರನೂ ಕೆಲವು ವಿಚಾರಗಳ ಬಗ್ಗೆ ಕೇಳೋಣ. ವೋಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಒಂದು ಗಂಟೆ ಜಾಸ್ತಿ ಕೊಟ್ಟಿದ್ದಾರೆ ಈ ಬಾರಿ. ಸರ್, 1 hour. ಇಲ್ಲ, ನಮಸ್ಕಾರ. ಎಲ್ಲರೂ ಬನ್ನಿ, ಮತದಾನ ಮಾಡಿ, ಪ್ಲೀಸ್ ವೋಟ್. ಇದು ತುಂಬ ಇಂಪಾರ್ಟೆಂಟ್ ಒಕೇಶನ್ ಇದು. ಪ್ಲೀಸ್ ಎಲ್ಲರೂ ಬನ್ನಿ, ಮತದಾನ ಮಾಡಿ. 1 hour ಜಾಸ್ತಿ ಕೊಟ್ಟಿದ್ದಾರೆ ಸರ್. ಏನೇನು 1 hour ಜಾಸ್ತಿ ಇದೆ ವೋಟಿಂಗ್ ಟೈಮ್. ಅದು ಗುಡ್. ಇಟ್ಸ್ ಎ ಗುಡ್ ಸೈನ್ ಬಿಕಾಸ್ ಇಟ್ ಮೀನ್ಸ್ ಐ ಥಿಂಕ್ ಟರ್ನ್ ಔಟ್ ವಿಲ್ ಬಿ ಹೈ. ದಟ್ ಇಸ್ ಗುಡ್. ಅದು ತುಂಬ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಇನ್ ಅವರ್ ಡೆಮೋಕ್ರಸಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ ಫಾರ್ ಅವರ್ ಕಂಟ್ರಿ ಸಿಟಿ. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಅಂದರೆ 7 ಗಂಟೆಗೆ ಇಷ್ಟೊಂದು. ಹೌದು. ದಿಸ್ ಇಸ್ ಅ ವೆರಿ ಗುಡ್ ಸೈನ್. ನೋಡಿ, ಅದು ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ದೇ ಆರ್ ಆಲ್ ಕಮಿಂಗ್ ಹಿಯರ್, ಟರ್ನಿಂಗ್ ಔಟ್ ಆ್ಯಂಡ್ ಎಕ್ಸಸೈಸಿಂಗ್ ದಟ್ ಮ್ಯಾಂಡೇಟ್. ದಿಸ್ ಇಸ್ ಅ ವೆರಿ ಗುಡ್ ಸೈನ್ ಫಾರ್ ಅಸ್. ಅಂಡ್ ಮತ್ತೊಂದು ಚುನಾವಣಾ ಆಯೋಗ ಈ ಸಲ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಫ್ಲೆಕ್ಸ್ ಇಲ್ಲ, ಹೌದು. ಇಟ್ ಹ್ಯಾಸ್ ಬೀನ್ ಅ ವೆರಿ ಕ್ಲೀನ್ ಎಲೆಕ್ಷನ್ ವೇರ್ ದ ಮೆಸೇಜ್ ಹ್ಯಾಸ್ ಬೀನ್ ಮೋರ್ ಇಂಪಾರ್ಟೆಂಟ್ ದನ್ ದ ತಮಾಷಾ. ಥ್ಯಾಂಕ್ ಯು. ಎಲ್ಲರೂ ವೋಟ್ ಮಾಡಬೇಕು, ಪ್ಲೀಸ್ ಬನ್ನಿ, ವೋಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಸರ್, ಸೀನಿಯರ್ ಸಿಟಿಸನ್ ಆಗಿ ನೀವು ತುಂಬ ಎಲೆಕ್ಷನ್ ನೋಡಿದಿರಿ. ಈ ಬಾರಿ ಎಲೆಕ್ಷನ್ ಹೇಗೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ನಿಮಗೆ? This time I expect a lot of people coming out and voting, and it's very good for democracy, and we're very happy about it. There's a lot of the consciousness coming into the voters. It's very nice. So ಲಾಸ್ಟ್ ನೈಟ್ ಡಿಸೈಡ್ ಮಾಡಿದ್ರೆ ಬೆಳಗ್ಗೆನೆ ಬಂದು ವೋಟ್ ಮಾಡಬೇಕು? ಹೌದು, ಬೆಳಗ್ಗೆನೆ ಬಂದಿದ್ದು, ಈ ಟೈಮ್ಗೆ ಬಂದಿದ್ದು. ಆದರೆ ಇಷ್ಟು ರಶ್ ಇರಲಿಲ್ಲ ಲಾಸ್ಟ್ ಟೈಮ್. ಓಕೆ, ಇಲ್ಲಿ ಮೇಡಮ್ ಒಬ್ರು ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ರಾಜಲಕ್ಷ್ಮಿ ಅಂತ. ನೀವು ತುಂಬ ಎಲೆಕ್ಷನ್ ನೋಡಿದ್ರಿ, ವೋಟ್ ಮಾಡಿದ್ರಿ. ಈ ಬಾರಿಯೂ ಬಂದಿದ್ದೀನಿ. ಚೆನ್ನಾಗಿದೆ ಅರೇಂಜ್ಮೆಂಟ್. ಇಲ್ಲೊಬ್ರು ಸೀನಿಯರ್ ಸಿಟಿಸನ್ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಮೀರಾ. ವೋಟಿಂಗ್ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ವೋಟ್ ಮಾಡಬೇಕು? ಅದೇ ಮಾಡಬೇಕು, ಎಲ್ಲರೂ ಮಾಡಬೇಕು. ಇಟ್ಸ್ ಅ ಗುಡ್ ಥಿಂಗ್, ದೇ ಆಲ್ ಬೇಕ್, ಆ್ಯಂಡ್ ಇಟ್ಸ್ ವೆಲ್ ಆರ್ಗನೈಸ್ಡ್ ಆಲ್ಸೋ. ಹೇಗೆ ಬಂದಿದ್ದೀರಿ ನೀವು? ನಮ್ಮ ಮನೆ ಎದುರುಗಡೆ ಇದೆ, ಅದಕ್ಕೆ. ಥ್ಯಾಂಕ್ ಯು. ಇಲ್ಲೊಬ್ರು ಸೀನಿಯರ್ ಸಿಟಿಸನ್ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ನೀವು ನೋಡಬಹುದು. ಸರ್, ವೋಟ್ ಮಾಡಿದ್ರಾ? ತೋರಿಸಿ. ಸೀನಿಯರ್ ಸಿಟಿಸನ್ ಇವರು ವೋಟ್ ಮಾಡಿದ್ದಾರೆ ಬೆಳಿಗ್ಗೆನೆ ಬಂದು. ಸರ್, ನಿಮ್ಮ ಹೆಸರು? ಸರ್, everybody has been very kind here. Okay. And it's very well organized. Thank you. And first time this type of election commission also, they made very strict in all the way, because no sound, no flex and all. What about? We have been very happy coming here very early, and without any hassles we have been able to cast our vote. Okay.